ಇನ್ನು ಡಿಕೆಶಿ ಜೊತೆ ಮೀಟಿಂಗ್ನಲ್ಲಿದ್ದವರು ರೈತರ ದಲ್ಲಾಳಿಗಳು ಮತ್ತು ರಿಯಲ್ ಎಸ್ಟೇಟ್ ಬ್ರೋಕರ್ಗಳು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಶಿವಕುಮಾರ್ ಅವರು? ಭೂಸ್ವಾಧೀನಕ್ಕೆ 80% ರೈತರು ಒಪ್ಕೊಂಡಿದ್ದಾರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಹಾಸನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೇಳಿರುವಂತಹ ಪ್ರಶ್ನೆಗಳಿವೆ. ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ಮಾಡಿರೋದ್ರಲ್ಲಿ ರೈತರು ಯಾರಿದ್ರು, ಸಣ್ಣ ರೈತರಿಗೆ ಹೊಟ್ಟೆ ಕನ್ನ ಹಾಕೋದು ಬೇಡ, ಏನ್ ಬಂದಿದೆ ಏನಪ್ಪ ಸಾಹೇಬ ಅಂತ ಹೇಳಿ ತುಂಬಾ ಆಕ್ರೋಶಿತರಾಗಿ ಇವತ್ತು ಮಾತನಾಡಿದ್ದಾರೆ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ. ಪಾಪ ನಮ್ಮ ಬಿಡದಿ ಭಾಗದಲ್ಲಿ GBIT ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಪ್ರಾಜೆಕ್ಟ್ ಮಾಡಕ್ಕೆ ಹೊರಟಿದಾರಲ್ಲ, ಇಷ್ಟೆಲ್ಲ ಮೊನ್ನೆ ಕುಮಾರಣ್ಣವರು ಕೂತ್ಕೊಂಡು ಪ್ರೆಸ್ ಅಡ್ರೆಸ್ ಮಾಡಿ, ದೇವೇಗೌಡರು ಸಾಹೇಬರು ಪ್ರೆಸ್ ಅಡ್ರೆಸ್ ಮಾಡಿದ ಮೇಲೆ ಒಳಗಡೆ ಈಗ ತಳಮಳ ಶುರುವಾಗಿ ಇವತ್ತು ಒಂದು 30 ಜನವೋ 40 ಜನವೋ ರೈತ ಮುಖಂಡರು ಅಂತ ಕರೆಸಿದ್ರಲ್ಲ ಸರ್. ಡೆಲ್ಲಿ ನಮ್ಮ ಬೆಂಗಳೂರಲ್ಲಿ ನೋಡಿದ್ರ ಅವ್ರ ಕಚೇರಿಲಿ ರೈತ ಮುಖಂಡ್ರ ಮುಖವಾದು ರೈತ ಥರ ಕಂಡ್ರ ಅವರು. ಯಾವ ರಿಯಲ್ ಎಸ್ಟೇಟ್ ದಂಧೆಕೋರರು ದಲ್ಲಾಳಿಗಳನ್ನ ಯಾವನಾದರೂ ಹೋಗ್ಲಿ ಹಸಿರು ಶಾಲ್ ಧರಿಸಿದ್ರೇನ್ರಿ, ರೈತರ ಥರ ಇದ್ರೇನ್ರಿ ಅವರು? ಕಾಂಗ್ರೆಸ್ನ ಮುಖಂಡರನ್ನೇ ಕೂರಿಸ್ಕೊಂಡು ಯಾವ ದಲ್ಲಾಳಿಗಳು, ಕಮಿಷನ್ ಏಜೆಂಟ್ಗಳು, ರಿಯಲ್ ಎಸ್ಟೇಟ್ ಬ್ರೋಕರ್ಗಳನ್ನ ಕರೆದು ಕಾಟಾಚಾರಕ್ಕೆ ಅವ್ರ ಅಭಿಪ್ರಾಯ ಸಂಗ್ರಹಣೆ ಮಾಡ್ತೀವಿ ಅಂತ ಸಭೆ ಕರೆದು ಏನು ಮಾಡಕ್ಕೆ ಹೊರಟಿದ್ದಾರೆ ಶಿವಕುಮಾರ್ ಅವರು? 80% ಜನ ರೈತರು ಒಪ್ಕೊಬಿಟ್ಟವ್ರಂತೆ ಲ್ಯಾಂಡ್ ಅಕ್ವಿಸಿಷನ್ಗೆ. ಏನು ಬಂದಿದೇನಪ್ಪ ಸಾಹೇಬ, ಮೈಕೈ ಒದರ್ಕೊಂಡು ಕೆಳಗಡೆ ಇಳಿದು ಬಾ. ಸಣ್ಣ ರೈತರ ಕತೆ ಏನಾಗಿದೆ? 10 ಗುಂಟೆ 15 ಗುಂಟೆ 20 ಗುಂಟೆ ಜಮೀನನ್ನು ಇಟ್ಕೊಂಡು ಹೈನುಗಾರಿಕೆ ಮಾಡ್ಕೊಂಡು ಕೊನೆಗೆ ಗೌರವಿತವಾಗಾದ್ರೂ ಹಸುನೋ ಕುರಿನೋ ಮೇಕೆನೋ ಸಾಕೊಂಡು ಜನ ಅಲ್ಲಿರ್ತಕ್ಕಂಥ ಸಣ್ಣ ರೈತರು ಬದುಕ್ತಾವ್ರೆ. ಅವ್ರ ಹೊಟ್ಟೆಗೆ ಕನ್ನ ಹಾಕೋದು ಬೇಡ. ಮತ್ತಿನ್ಯಾವನಿಗೋ ಕೋಟಿ ಕೊಡ್ತೀನಿ, 2 ಕೋಟಿ ಕೊಡ್ತೀನಿ, 3 ಕೋಟಿ ಕೊಡ್ತೀನಿ ಅಂತ ಬೆಂಗಳೂರಿಂದ ಬಂದು ಯಾರ್ಯಾರೋ ಪಾಪ ಇನ್ವೆಸ್ಟ್ ಮಾಡಿ ಜಮೀನು ಇಟ್ಕೊಂಡಿದಾರಲ್ಲ, ಯಾರ್ಯಾರ್ದು ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಇಟ್ಕೊಂಡವ್ರಲ್ಲ ಇವರು ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಅನುಕೂಲ ಮಾಡ್ಕೊಡಕ್ಕೇನ್ರಿ? ಸೊ ನಿಖಿಲ್ ಸ್ಟೇಟಸ್ ಗೊತ್ತಿಲ್ಲ ಅಂತ ಹೇಳಿ DCM DK ಏನ್ ಹೇಳಿದ್ರು, ಅವ್ರಿಗೆ ತಿರುಗೇಟ್ ಕೊಟ್ಟಿದ್ದಾರೆ ನಿಖಿಲ್. ಇವತ್ತು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಮಾತಾಡಿದಂತಹ ನಿಖಿಲ್, DK ಸಾಹೇಬ್ರು ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ರು. ಅವರಿಗೆ ಜನ ಕೊಟ್ಟಿರುವ DCM ಸ್ಟೇಟಸ್ ಇದೆಯಲ್ಲ, ಅದು ನಾಡಿನ ಜನರ ಭಿಕ್ಷೆ. ಅದನ್ನ ಕಣ್ಣಿಗೆ ಹೊತ್ಕೊಂಡು ದುರಹಂಕಾರ ಪಡೆದ ಕೆಲಸ ಮಾಡ್ಲಿ ಅಂತ ಹೇಳಿ ಖಡಕ್ಕಾಗಿ ಇವತ್ತು ನಿಖಿಲ್ ತಿರುಗೇಟ್ ಕೊಡ್ತಾರೆ. ಜನತಾದಳ ಪಕ್ಷ ಕೇವಲ 17 ಸ್ಥಾನವನ್ನ ಪಡ್ಕೊಂಡು ಬಹಳ ಅತ್ಯಂತ ಕಮ್ಮಿ ಸಂಖ್ಯೆಗೆ ಇಳಿದುಬಿಟ್ಟಿದೆ ಅಂತಕ್ಕಂಥದ್ದನ್ನ DK ಶಿವಕುಮಾರ್ ಅವ್ರು ಮಾತಾಡಿದ್ದನ್ನ ನೋಡಿ ನಾನೊಂದು ಪ್ರಶ್ನೆ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. 136 ಜನ ಶಾಸಕರನ್ನ ಹೊಂದಿರತಕ್ಕಂಥ ಕಾಂಗ್ರೆಸ್ನ ಪಕ್ಷದ ಉಪಮುಖ್ಯಮಂತ್ರಿಗಳು, ಅದೆಂಥದ್ದು ಅವ್ರದ್ದು ಡಿಸೈನ್ ಬಾಕ್ಸ್ ಅಂತ ಒಂದು ಟೀಮ್ ಇದೆಯಲ್ಲ, ಅಲ್ಲೊಂದು ಕಚೇರಿನಲ್ಲಿ ಪಾಪ DK ಸಾಹೇಬರು DK ಶಿವಕುಮಾರ್ ಎಂಬುವ ನಾನು ಅಂತ ಹಾಕೊಂಡಿದ್ದಾರೆ. ಆದರೆ ಮುಂದೋದ ಮೇಲೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಜನಕ್ಕೆ. ಅದಕ್ಕೆ ಪ್ರಶ್ನೆ ಕೇಳಿದ್ದೀನಿ, ನಮ್ಮ ಬಗ್ಗೆ ಚಿಂತೆ ಮಾಡೋದು ಬಿಡ್ಲಿ. ಇವತ್ತು ಇನ್ನೂ ಒಂದು ಮಾತು ನಾನು ನೋಡಿದೆ ಗಾಡೀಲಿ ಬರ್ತಾ, ಈಗ ಪಾಪ ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಸಾಹೇಬರು ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಒಂದು ಅರ್ಥಕೊಳ್ಳಿ, ಇವತ್ತು ಅವ್ರಿಗೇನು ಜನ ಸ್ಟೇಟಸ್ ಕೊಟ್ಟಿದಾರಲ್ಲ, ಉಪಮುಖ್ಯಮಂತ್ರಿ ಸ್ಟೇಟಸ್ಸು, ಇದು ನಾಡಿನ ಜನತೆ ಅವ್ರಿಗೆ ಭಿಕ್ಷೆ ಕೊಟ್ಟಿದ್ದಾರೆ. ಅದನ್ನು ಕಣ್ಗೊತ್ಕೊಂಡು ಅಧಿಕಾರ ಇದ್ದಾಗ ದುರಹಂಕಾರ ಪಡೆದಿರಾ, ದುಡ್ಡಿನ ಮದ ತಲೆಗೇರಿ ಜಾಸ್ತಿ ಮಾತಾಡ್ದಿರಾ, ತಲೆ ತಗ್ಸಿ ಜನಗಳಿಗೆ ಗೌರವಿತವಾಗಿ ದುಡಿತಕ್ಕಂಥ ಕೆಲಸ ಮಾಡಲಿ. ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಏನು ಅಂತಕ್ಕಂಥದ್ದು ಈ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಡ ಮಿಸ್ಟರ್ ಶಿವಕುಮಾರ್ ಅವರು, ಇಷ್ಟು ಲಘುವಾಗಿ ಮಾತನಾಡ್ತಕ್ಕಂಥದ್ದು ಬೇಡ. ಪಾಪ ನೋಡಿದೆ ಎಲ್ಲ ಇವಾಗ ಮಾತಾಡಿದ್ದಾರೆ ನಮ್ಮ GBIT ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅವ್ರ ಪ್ರೆಸ್ ಅಡ್ರೆಸ್ನ ನಾನೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಪಾಪ ಮಾತಾಡ್ತಿದ್ರೆ ಅವ್ರ ಸಹೋದರ ಕೂಲಿ ಸಿಕ್ಕಲಿಲ್ಲ ಅಂತ ಬೀದಿಯೆಲ್ಲ ಬಾಯಿ ಪಡ್ಕೊಂಡು ಓಡಾಡ್ತಾರಲ್ಲ, ಅಲ್ಲಿ ಡೆಲ್ಲಿಗೆ ಹೋಯ್ತಾರೆ. ಅಲ್ಲಿ ಪಾಪ ಇಲ್ಲಿವರೆಗೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಕುರ್ಚಿಯ ಒಂದು ಕಿತ್ತಾಟ ಬಡದಾಟ ಬೀದಿನಲ್ಲಿ ರಂಪಾಟ ಆಗಿ ಜನ ಇವತ್ತು ನಗುವಂಥ ಪರಿಸ್ಥಿತಿ ಬಂದರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡು ಪಾಪ DK ಶಿವಕುಮಾರ್ ತಮ್ಮ ಅದೆಂಥದೋ ದುಡ್ದು ಬಿಟ್ಟಿದ್ದೀವಿ, ಕೂಲಿ ಸಿಕ್ಕಿಲ್ಲ ಅಂತಾರಲ್ಲಪ್ಪ. ಆ ಮೊದಲು ಕೂಲಿ ತಗೋ ಬರಲಿ, ಅದೆಂಥದೋ ದುಡ್ದವ್ರಂತೆ.
ಕೂಲಿ ಸಿಕ್ಕಿಲ್ವಂತಲ್ಲ, ಕೂಲಿ ಇಸ್ಕೊ ಬರಲಿ, ಹೋಗಿ ಡೆಲ್ಲಿಗೆ ಹೋಗಿ ಕೂಲಿ ಇಸ್ಕೊ ಬರಲಿ. ಜನ 136 ಜನ ಸೀಟನ್ನು ಗೆಲ್ಸ್ಕೊಟ್ಟವ್ರೆ. ಕುಣಿನಾರದೇ ಇರೋರು ನೆಲ ಡೊಂಕಂದಂಗೆ ಅವ್ರು ಹತಾಶರಾಗದೇ ಇರ್ತಕ್ಕಂಥದ್ದಕ್ಕೆ ಆಗಿರ್ತಕ್ಕಂಥದ್ದಕ್ಕೆ ಇವೆಲ್ಲ ಚರ್ಚೆ ಇರೋದು. ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಬಗ್ಗೆ ಚರ್ಚೆ ಬೇಡ. 2028ಕ್ಕೆ ಇದೇ ಮಾನ್ಯ DK ಶಿವಕುಮಾರ್ ಮಾಜಿ ಆಗ್ತಾರೆ, ಹಾಲಿಯಾಗಿರೋದಿಲ್ಲ. ಯಾವ್ರಿಗೂ ಅಧಿಕಾರ ಶಾಶ್ವತ ಅಲ್ಲ. ದಯವಿಟ್ಟು ಮಾತಾಡೋದಕ್ಕಿಂತ ಮುಂಚಿತವಾಗಿ ಎಚ್ಚರಿಕೆಯಿಂದ ಮಾತಾಡೋದು ಕಲ್ತ್ಕೊಳ್ಳಿ. ದುರಂಕಾರ